ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ. ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಮೊದಲೇ ಹೇಳಿದಂತೆ ಇದು ಮೊದಲೇ ಶ್ಲೋಕ ಆಗಿದೆ. ಈಗಾಗಲೇ ಮೊದಲೇ ಶ್ಲೋಕ ಆಯ್ತಂದ್ರೆ ಕೃಷ್ಣ ಕಮಲಾನಾಥ ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯ ಲೀಲಾಮಾನುಷ ವಿಗ್ರಹ. ಎಷ್ಟಾಯ್ತು? 7 ನಾಮ ಬೀತ್. ಎಷ್ಟು 108 ಆಗೋಯ್ತು ಒಂದು ಶ್ಲೋಕದೊಳಗೆ. ಶ್ರೀಕೃಷ್ಣ ಕಮಲ ಮೊದಲೇ ಅರ್ಥದಲ್ಲಿ ಹೇಳಿದೆ. ವ್ಯಾಸಪರ, ಕೃಷ್ಣಪರ, ರಾಮಪರ, ಮೂಲ ರೂಪಪರ, ಹರಿಪರ, ನಾನಕರ್ತರು ಆಗಿದೆ. ಶ್ರೀವತ್ಸ ಕೌಸ್ತುಭಧರ ಯಶೋದಾ ವತ್ಸಲೋ ಹರಿ ಚತುರ್ಭುಜಾತ್ರ ಚಕ್ರಾಸಿ ಗದಾಶಂಖಾದ್ಯುಧಾಯುಧ. ಇದು ಭಾರಿ ಕೃಷ್ಣಪರ ಸುಲಭ. ಶ್ರೀವತ್ಸ ಕೌಸ್ತುಭಧರ ಹುಡ್ತಿರ್ಲಿಕ್ಕೇನೆ ಶ್ರೀವತ್ಸ ಲಕ್ಷ್ಮಂ ಕಲಶೋಭಿ ಕೌಸ್ತುಭ ಅಂತ ಹೇಳಿಬಿಟ್ಟಿದ್ದಾರೆ. ಅದರಿಂದ ಅದು ಸರಿ. ಆಮೇಲೆ ಯಶೋದಾ ವತ್ಸಲೋ ಹರಿ, ಯಶೋದಾಗೆ ವತ್ಸಲನಾದವ. ಯಶೋದೆ ಮಗ ಅಂತ ಹೇಳಲಿಲ್ಲ, ಯಶೋದ ವತ್ಸಲ ಪ್ರೀತಿ ವಿಷಯ ಅಂತ ಆಯ್ತೆ ಹೊರತು ಮಗ ಅಂತ ಆಗ್ಬೇಕಾಗಿಲ್ಲ. ಆದಷ್ಟಿಂದ ಇದು ವಿರೋಧ ಬರಲಿಲ್ಲ ಇಲ್ಲಿ ಎಂದು. ಚತುರ್ಭುಜಾತ್ತ ಚಕ್ರಾಚಿ ಗದಾಶಂಖಾದ್ಯುಧಾಯುಧ. ಹರಿಹಿ, ಹರಿ ಶಬ್ದ ಹರಿ, ಕೃಷ್ಣ ಹರಿ, ಅದಕ್ಕೆ ಹರಿಪರತ ಯಾತಕ ಹರಿ ಅಂದ್ರೆ ಹರಿನೇ. ಚತುರ್ಭುಜಾತ್ತ ಚಕ್ರಾಚಿ ಗದಾಶಂಖಾದ್ಯುಧಾಯುಧ. ಚತುರ್ಭುಜಗಳಲ್ಲೂ ಕೂಡ ಆತ್ತ ಹಿಡಿದಿರತಕ್ಕಂತಹ ಚಕ್ರ, ಚಕ್ರ ಅಸಿ ಅಂದ್ರೆ ಖಡ್ಗ. ಯಾಕಂದ್ರೆ ಪರಿಶೇಷ ಇರಬಹುದು ಜನದಲ್ಲಿ ಆಗ್ಬೇಕಲ್ಲ, ಮುಕ್ತಿ ಬಂತಲ್ಲ. ಇಷ್ಟೊತ್ತು ಪರಿಶೇಷದಲ್ಲಿ ಏನಾಗಬೇಕು? ಉಳಿದಿದ್ದೊಂದೇ ಅರ್ಥ ಆಗ್ಬೇಕು. ಚಕ್ರಾಸಿ ಗದ, ಗದ ಶಂಖ, ಗದಾ ಶಂಖ ಚಕ್ರ ಬಂದ ಮೇಲೆ ಹಸಿ ಖಡ್ಗ ಉಡಿಬೇಕಾದ್ರಿಂದ ಹಸಿ ಅಂದ್ರೆ ಖಡ್ಗ. ಗದಾ ಶಂಖಾದಿ ಉದಾಯುಧ. ಚತುರ್ಭುಜಗಳಲ್ಲೂ ಕೂಡ ಹೆರಗಳು ಮತ್ತೆ ಬದಲಾದ ಆಯುಧಗಳು. ಇಷ್ಟು ಹೇಳಿದ್ರು. ಕೃಷ್ಣನ ಕೈಯಲ್ಲಿ 4 ಕೈಗಳು, ಚಕ್ರ, ಶಂಖ, ಗದಾ, ಪದ್ಮ ಇದೆ. ಅದು ವಿಶ್ವರೂಪ ತೋರಿಸಿಗೆ ಎಲ್ಲವೂ ಕಾಡಿಸ್ಬಿಡ್ರಿ. ಎಲ್ಲ ಯಾವಾಗಲೂ ಇರುತ್ತೆ. ಕಾಡಿಸಿದ ಕಾಡಿಸ್. ಇವರು ಏನು ಇಂತ ಪಾಸ್ಪೋರ್ಟ್ ಹೊಡ್ತಾ ತೆಗೆದಿರ್ತಾರೆ, ಮುಖ ಬಂದ ಕಂಡ್ರು ಬಾಡಿ ಎಲ್ಲ ಇದೆ. ಏನಾಗ್ತಿರ್ತದ? ಬರೀ ಮುಖ ಆಗ್ತಿದೆ ಪಾಪ ಅವರಿಗೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಅದು ನಗ್ತಾ ಇದೆ, ಅದು ಬೇರೆ. ಅದು ಅದಕ್ಕೆ ಸ್ಮೈಲ್ ಅಂತಾರಲ್ಲ, ಅದು ಬದುಕಿರೋದು ಗೊತ್ತಾಗುತ್ತೆ. ಅದರಿಂದ ರೆಡ್ ಮಾಡಿದಲ್ಲ ಅಂತ ಕನ್ಫರ್ಮ್ ಆಗ. ಆ ದೃಷ್ಟಿಯಿಂದ ಅಷ್ಟು ಮಾತ್ರ ಮುಖ ನೋಡಿದ ಮಾತ್ರಕ್ಕೇನೆ ಮುಖ ಮಾತ್ರ ಇದೆ ಇದಾಗ ಅನ್ಕೊಳ್ಬಾರ್ದು. ದೇವರಿಗೆ ಒಂದೇ ರೂಪ ಅಲ್ಲ, ಎಲ್ಲಾ ರೂಪನೂ ಇದೆ. ಒಂದೇ ಕೈ ಅಲ್ಲ, ಎಲ್ಲಾ ಕೈ, ಅನಂತ ಕೈಗಳು ಇದೆ. ಒಂದೇ ಆಯುಧ, ಅನಂತ ಆಯುಧಗಳು. ಅದಕ್ಕೆ ಆದಿ ಶಬ್ದದಿಂದ ಅದೆಲ್ಲ ಬಂದ್ವಿ. ಕೃಷ್ಣನ ವಿಶ್ವರೂಪ ಸ್ಪೆಷಲ್ ಅಂತ ತಿಳ್ಕೊಬಾರ್ದು. ಎಲ್ಲಾ ರೂಪಗಳು ವಿಶ್ವರೂಪಗಳೇ. ಕಾಣೋದು ಎಷ್ಟು ಸ್ವಲ್ಪ ಕಾಣುತ್ತೆ ಅಷ್ಟೇ. ಶ್ರೀವತ್ಸ ಕೌಸ್ತುಭಧರ, ಇವು ಅವನು ಧರಿಸಿದ್ದಾನೆ. ನೋಡಿದಾಗ ಅನ್ಸುತ್ತೆ ನಮಗೀಗ, ಯಾರು ಚಕ್ರ ಹಿಡ್ಕೊಂಡಿದ್ದಾರೆ, ಬ್ಯಾಟ್ ಹಿಡ್ಕೊಂಡಿದ್ದಾರೆ, ಓಡಾಡ್ತಿದ್ದಾನೆ, ಇವೆಲ್ಲ ಸ್ತೋತ್ರನ ಅಂತ ಪ್ರಶ್ನೆ. ಈಗ ಇವೆಲ್ಲ ಸ್ತೋತ್ರಗಳಾಗತ್ತಾ? ಶ್ರೀವತ್ಸ ಕೌಸ್ತುಭ ಧರಿಸಿದ್ದಾನೆ. ಅವ್ರು ಟ್ರೈ ಮಾಡಿದ, ಯಾರು ಟ್ರೈ ಮಾಡಿದ. ಪಾಪ ಕೌಸ್ತುಭ ಬೇಜಾನ್ ಮಾಡಿದ, ಡೂಪ್ಲಿಕೇಟ್ ಮಾಡಿ ಶ್ರೀವತ್ಸ ಮಾಡಿಸ್ಕೊಳಕ್ ಆಗಲಿಲ್ಲ. ಯಾಕೆ ಅಲ್ಲೇ ಇರ್ಬೇಕಿತ್ತು. ಅದು ಸೋಡೋದಲ್ಲ, ಹಿಡಿತಾ ಇತ್ತು. ಆ ದೃಷ್ಟಿಯಲ್ಲಿ ಪೌಂಡ್ರಕಾಸಿಯವರ ಕಥೆ ಕೇಳಿದ ಮೇಲೆ ಶ್ರೀವತ್ಸ ಕೌಸ್ತುಭ ತರತ್ವ ಕೂಡ ಉಳಿದವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯ? ಇದು ಮಾಡ್ತಾನೆ. ಅದಕ್ಕೆ ಇನ್ನೊಂದು ಅರ್ಥ, ಶ್ರೀವತ್ಸ ಅಂದ್ರೆ ಪ್ರಕೃತಿ ರೂಪದ ಮಹಾಲಕ್ಷ್ಮಿ. ಶ್ರೀವತ್ಸ ಪ್ರಕೃತಿ ಜ್ಞೇಯ. ಆಮೇಲೆ ಬೆಳೆದಿದ್ದ ಯಾವುದು ಕೌಸ್ತುಭ ಅಂದ್ರೆ ಬ್ರಹ್ಮದೇವರು. ಅವರನ್ನು ಧರಿಸಿದ್ದಾನೆ ಅಂದ್ಮೇಲೆ ಏನಾಯ್ತು ಅಲ್ಲಿಗೆ? ಸರ್ವೋತ್ತಮ ಅಂತ. ಇವರು ಮಹಾಲಕ್ಷ್ಮಿ ಅಕ್ಷರ ಪುರುಷರು, ಇವರು ಬ್ರಹ್ಮದೇವ ಷಡಾಕ್ಷರ ಪುರುಷೋತ್ತಮ ಅಂತ ಆಗ್ಲಿಲ್ಲ. ಎರಡು ಧರಿಸಿದ್ದಾನೆ ಅಂದ ಮೇಲೆ ಅರ್ಥ ಆಯ್ತಾ ಈಗ? ಯಶೋದಾ ವತ್ಸಲ ಹರಿ, ಯಶೋದಾ ವತ್ಸಲ ಹರಿ. ಇದು ಯಶೋದೆ ವತ್ಸಲ. ವತ್ಸಲ ಪ್ರೀತ್ಯಾಸ್ಪದನಾದ, ಪ್ರೀತಿಗಳು ಕೊಟ್ಟೆ ಹೊರತು ಮಗ ಅಂತ ಹುಟ್ಟಿದ ಅಂತ ಅರ್ಥ ಬರಲಿಲ್ಲ ಅದಕ್ಕೆ. ಅಂದ್ರೆ ಏನಾಯ್ತು ಈಗ? ಯಶೋದೆಗೆ ಸಾಮಾನ್ಯ ಒಬ್ಬ ಸ್ತ್ರೀ ಪಾಪ, ಅಂಥವಳಿ ಮಗ ತಪಸ್ ಮಾಡಿ ಅನುಗ್ರಹ ಮಾಡಿ ಆ ಕಂಡ. ದೇವ್ರು ಭಾರಿ ಅನುಗ್ರಹ ಮಾಡ್ತಾನೆ, ಕರುಣ ಅಂತ. ಇನ್ನು ಹರಿಹಿ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಆದ್ದರಿಂದ ಹರಿಹಿ. ಕೃಷ್ಣ ಅಂದ್ರೆ ಹರಿಹಿ, ಹರಿ ಅಂದ್ರೆ ಕೃಷ್ಣ. ಅದ್ರ ಜೊತೆ ಹರತೀತಿ ಹರಿಹಿ. ಏನ್ ಮಾಡ್ತಾನೆ ಕೃಷ್ಣ ಅಂತ ಹೇಳಿದ್ರೆ ಹರತಿ. ಏನ್ ಹರಿತಿ? ಎಷ್ಟು ಪಾಪಗಳಿದ್ರು ಹರಿದಾಕ್ಬಿಡ್ತಾನೆ, ಕಟ್ ಮಾಡ್ತಾನೆ. ಆಹರತಿ, ಎಷ್ಟು ಪುಣ್ಯ ಬೇಕಾದ್ರೂ ತಂದು ಕೊಡ್ತಾನೆ. ಉಪಹರತಿ, ಏನ್ ಬೇಕಾದ್ರೂ ಹತ್ರ ತಂದು ಕೊಡ್ತಾನೆ. ಗೊತ್ತಾಯ್ತಾ? ಶತ್ರುಗಳನ್ನು ಪ್ರಹಾರಕ್ಕೆ ಕೊಂದಾಗ್ತಾನೆ ಶತ್ರುಗಳ. ಅದೊಂದಕ್ಕೆ 100 ಅರ್ಥ ಬಂದ್ಬಿಡು ಹರಿ ತಗೊಂಡಾಗ. ಅಂದ್ರೆ ಇಷ್ಟು ಶಕ್ತಿ ಇದೆ ಹರಿ ಶಬ್ದಕ್ಕೆ. ಆ ದೃಷ್ಟಿಯಲ್ಲಿ ದೇವರು ಈಗ ಇದನ್ನ ಅರ್ಥ ಮಾಡ್ಕೋದು. ವಿಷ್ಣು ಸಹಸ್ರನಾಮದ ಪದಗಳಲ್ಲಿ ಬಂದ ಮೇಲೆ ಅದಕ್ಕೊಂದೊಂದು 100 ಅರ್ಥ ಇದ್ರೆ ಇಲ್ಲೂ ಕೂಡ ಎಷ್ಟು ಅರ್ಥ ಇರಬೇಕು? 100ಕ್ಕೆ ಇರ್ಲೇಬೇಕರ್ಥ. ಕೃಷ್ಣಾಷ್ಟೋತ್ತರ ನಾಮ ಸ್ತೋತ್ರ ಕೂಡ ಅನೇಕ ಅರ್ಥ ಅಂತ ಗೊತ್ತಾಗ್ತದೆ, ಸ್ಪಷ್ಟ ಆಗುತ್ತೆ.
ಸೊ ಎರಡೇದು ಮುಗೀತು. ಎಷ್ಟು ನಾಮ ಇದೆ ಅದರಲ್ಲಿ? ಶ್ರೀವತ್ಸ ಕೌಸ್ತುಭಧರ 1, ಯಶೋಧಾವತ್ಸಲ 2, ಹರಿಹಿ 3, ಅದು 4. ಅಲ್ಲಿ 7 ಬಂದ್ರೆ ಇಲ್ಲಿ 4 ಬಂತು. ಗೊತ್ತಾಯ್ತು? 4ರಲ್ಲಿ ಚತುರ್ಭುಜಾತ್ತ ಚಕ್ರಾಶಿ ಗದಾ ಶಂಖ ದ್ಯುಧಾಯುಧ. ಇಲ್ಲಿ ಸಮಸ್ಯೆ ಬಂತು. ಈಗ ಕೃಷ್ಣಾವತಾರಕ್ಕೆ ಸರಿ ಹೋಯ್ತು. ಈಗ ರಾಮಾವತಾರಕ್ಕೆ ಹೇಗೆ ಮಾಡ್ತೀರಿ? ವೇದವ್ಯಾಸಕ್ಕೆ ಹೇಗೆ ಮಾಡ್ತೀರಿ? ಬೂದುರ್ಪಕ್ಕೆ ಹೇಗೆ ಮಾಡ್ತೀರಿ? ಅದು ಬೂದುರ್ಪಕ್ಕೆ ಮಾಡೋ ಪ್ರಶ್ನೆನೇ ಇಲ್ಲ. ಹೇಳಿದ್ದೇನೀಗ ಚತುರ್ಭುಜಾತಿ ಎಲ್ಲವೂ ಇದ್ದ ಅಂತ ಹೇಳಿ 3 ರೂಪ ಬಂದು ಇದ್ದಾರೆ. ಶ್ರೀವತ್ಸ ಕೌಸ್ತುಭಧರ 3 ರೂಪದಲ್ಲಿದೆ, ಅವತಾರ ರೂಪದಲ್ಲೂ ಇದೆ. 3 ರೂಪದಲ್ಲಿದೆ ಯಾವಾಗ ಗೊತ್ತಾಗತ್ತೆ? ಧ್ಯಾನ ಹೇಳಬೇಕಾದ್ರೆ ಕಪಿಲ ರೂಪದಲ್ಲಿ ದೇವರು ಧ್ಯಾನ ಮಾಡಬೇಕು, ಶ್ರೀವತ್ಸ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ರೂಪ ಅಂತ ಹೇಳಿದ್ದಲ್ಲ, ಕಪಿಲ ರೂಪಕ್ಕೆ ಕೂಡ ಹೇಳಿದ್ರು. ಅಂದಮೇಲೆ ಎಲ್ಲಾ ರೂಪದಲ್ಲೂ ಶ್ರೀವತ್ಸಾದಿಗಳಿರೋದ್ರಿಂದ ಸಮಸ್ಯೆ ಬರಲಿಲ್ಲ. ಯಶೋಧಾವತ್ಸಲ, ಯಶೋಧಾವತ್ಸಲ ಅಂತ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಈಗ ಯಶೋದೆ ಇಲ್ವಲ್ಲ ಅಲ್ಲಿ, ಅದಕ್ಕೆ ಬಿಡಿಸ್ಬೇಕಾದ್ರೆ ಶ್ರೀವತ್ಸ ಕೌಸ್ತುಭಧರೋ ಅಯಶೋಧಾವತ್ಸಲ, ಯಶೋದೆ ಅಲ್ಲದ ಬಡಿಗೆ ಕೌಶಲ್ಯ ಅಂತ ಅರ್ಥ ಇರೋದ್ರಲ್ಲಿ ಯಾರು ತಗೋಬೇಕು? ನಾವೀಗ ಪರಿಶೀಲಿಸ ತಗೋಬೇಕು. ಎ ಬಿ ಇದ್ದಾಗ ಎ ಅಲ್ಲ ಅಂದ್ರೆ ಬಿ, ಬೇರೆ ಹೊತ್ತಲ್ಲಿ ಎ ಅಲ್ಲ ಅಂದ್ರೆ ಬಿ ಅಲ್ಲ. ಇಬ್ಬರೇ ಇದ್ದಾಗ ಎ ಅಲ್ಲ ಅಂದ್ರೆ ಬಿ. ಇಲ್ಲಿ ಇಬ್ಬರ ರಾಮರೂಪಕ್ಕೆ ಮಾಡಬೇಕಾದ್ರೆ ರಾಮ ಕೃಷ್ಣ ಇಬ್ಬರಲ್ಲಿ ಕೃಷ್ಣನಿಗೆ ಯಶೋಧ ಅನ್ವಯ ಆಯಿತು, ರಾಮನಿಗೆ ಆಗೋದಿಲ್ಲ. ಅದಕ್ಕೆ ಬಿಡಿಸಕ್ ಅಯೋಶೋಧ ಆ ಇದೆ ಹಿಂದೆ. ಯಶೋಧ ಅವತ್ಸಲ, ಕೌಶಲ್ಯ ಅವತ್ಸಲ ಅಂತ ಆ ರೂಪ ಮಾಡ್ಲಿಕ್ಕೆ ಹೊರಟಾಗ ಸಮಸ್ಯೆ ಬರಲೇ ಇಲ್ಲ. ಹರಿಹಿ ಮುಂದೆ ಅದು ಆಮೇಲೆ ಮುಖ್ಯಾರ್ಥ ಅಷ್ಟು ಬಂದೋಯ್ತು. ಆಮೇಲೆ ಹರಿಹಿ ಹರಿಯೊಬ್ಬ ಪಾಪ ಹರಿತಾನೆ, ಪುಣ್ಯ ಕೊಡ್ತಾರಲ್ಲ, ಕಾಮನ್. ಎಲ್ಲಾ ರೂಪದಲ್ಲೂ ಎಲ್ಲಾ ಶಕ್ತಿ ಇರೋದ್ರಿಂದ ಸರಿ ಹೋಯ್ತು. ಚತುರ್ಭುಜಾತ್ಯ ಚಕ್ರಾಶಿ ಗದಾ ಶಂಖ ದ್ಯುಧಾಯುಧ, ಇದು ಸಾಮಾನ್ಯ. ರಾಮದೇವರು 2 ಕೈ 4 ಕೈ ತೋರಿಸೇ ಇಲ್ಲ. ಇಲ್ಲಿ ಏನ್ ಮಾಡ್ತೀನಿ ಅಂತ ಪ್ರಶ್ನೆ ಬಂದ್ರೆ 4 ಕೈ ಇದೆ, ತೋರಿಸಿದ್ದೆ 2 ಕೈ ಹೊರತು ಇರೋದಷ್ಟೇ. ಅನಂತ ಎಲ್ಲಾ ರೂಪಗಳು ಸಮ. ಪರಮಾತ್ಮನೇ ಸತತ ಮೇಕ ರೂಪಿಣಿ, ಆದ್ರಿಂದ ವಿರೋಧ ಬರಲಿಲ್ಲ. ಇಲ್ಲಿ ಚಕ್ರಾಭಿಮಾನಿನಿ ಯಾರು? ದುರ್ಗಾನೇ ಸೀತಾ ಬಂದಾಯ್ತು ಈಗ. ಆಮೇಲೆ ಇನ್ಯಾರು ಬೇಕೀಗ? ಹಸಿ ಖಡ್ಗಕ್ಕೂ ಲಕ್ಷ್ಮಿನೇ, ಅವರು ಸೀತಾನೆ. ಗದಾ ವಾಯುದೇವರು ಹನುಮಂತ, ಶಂಕ ಶ್ರೀದೇವಿ, ವಾಯುದೇವ ಸಾಕ್ಷಾತ್ ಮಹಾಲಕ್ಷ್ಮಿನೇ. ಆದ್ದರಿಂದ ಅವೆಲ್ಲ ಬಂದೋಯ್ತು, ಏನು ಸಮಸ್ಯೆ ಆಗಲೇ ಇಲ್ಲ. ಅಲ್ಲಿ ಅಭಿಮಾನಿ ದೇವತೆಗಳು ಯಾರನ್ನು ತಗೊಂಡ್ಬಿಟ್ಟಾಗ ಉತ್ತರ ಬಂದು. ಆಮೇಲೆ ಇನ್ನೊಂದು ಅರ್ಥ ಇದೆ, ಚತುರ್ಭುಜಾಚ್ಯ ಚಕ್ರಾಚ್ಯ ಕೇಳಿದ್ರೆ 4 ಕೈಗಳಲ್ಲೂ ಕೂಡ ಇನ್ನೊಂದು ಅರ್ಥ. 4 ಕೈಗಳಲ್ಲೂ 4 ಆಯುಧನೇ ಇದೆ. ಇದು ಪಜಿತೆ ಒಂದರಲ್ಲ, 4ರಲ್ಲೂ 4 ಆಯುಧ ಇದೆ. ಇದ್ಯಾಗಿರ್ಲಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದ್ರೆ ಸಾಮುದ್ರಿಕ ಶಾಸ್ತ್ರದಂತೆ ಇದೆ. ಕೈಗಳಲ್ಲೆಲ್ಲ ಏನಿದೆ ಅವರಿಗೆ? ಚಕ್ರಾದಿ ಚಿಹ್ನೆಗಳಿರೋದಿಲ್ಲ. ಚಕ್ರ ಗದಾಪ ಎಲ್ಲ ಚಿಹ್ನೆ, ಅದು ಗುರುತದು. ಕೃಷ್ಣ ರೂಪದಲ್ಲಿ ಬಾಲಕೃಷ್ಣ ಚಕ್ರ ಹಿಡ್ಕೊಂಡಿಲ್ಲಲ್ಲ, ಕೈಯಲ್ಲೇ ಇದೆ, ಲಾಂಛನದಲ್ಲಿದೆ ಎಲ್ಲ ಸಾಕದು. ರಾಮನ ರೂಪಕ್ಕೂ ಇದ್ದೇ ಇದೆ. ಆದ್ರಿಂದ ಅನಂತ ಭುಜಗಳು ಇದೆ, ಪ್ರತಿ ಭುಜದಲ್ಲೂ ಇಷ್ಟ ಚಿಹ್ನೆಗಳು ಕೂಡ ಇದೆ. 2 ಕೈಲಿ ಗೆರೆಗಳಿಲ್ವೇನೀಗ? ಆ ರೀತಿ 2ಕ್ಕೂ ಬೆರಳುಗಳಿಲ್ವೇನು? ಎಲ್ಲಾ ಚಿಹ್ನೆಗಳಿರೋದ್ರಿಂದ ಸಮಸ್ಯೆ ಪರಿಹಾರ. ಕೃಷ್ಣನೇ ರಾಮ. ಸಾಮುದ್ರಿಕ ಪ್ರಕಾರ ಕೈಲಿ ಚಕ್ರ ಹಿಡ್ಕೊಳ್ಬೇಕಾಗಿಲ್ಲ, ಅಲ್ಲೇ ಚಕ್ರ ಇದೆ, ಸ್ವರೂಪದ್ದೇ ಚಕ್ರ ಇದೆ. ಆದ್ರಿಂದ ಸಮಸ್ಯೆ ಬರಲಿಲ್ಲ. ಅದಾದ ಮೇಲೆ ಈಗ ವ್ಯಾಸ ರೂಪಕ್ಕೆ ಹೇಳ್ಬೇಕು. ಅಲ್ಲಿ ಎಲ್ಲದ ಏನೇನು ಹೇಳ್ಬೇಕು? ಶ್ರೀವತ್ಸ ಕೌಸ್ತುಭಧರ ಹೇಳ್ಬೇಕು. ಅದಕ್ಕೆ ಗೊತ್ತಾಯ್ತಾ? ಶ್ರೀವತ್ಸ ಕೌಸ್ತುಭರ ಮೊದಲೇ ಹೇಳಿದಂತೆ ಏನೀಗ ಶ್ರೀವತ್ಸ ಚಿಹ್ನೆ, ಚಕ್ರ ಚಿಹ್ನೆ. ಇದಕ್ಕೆ ಏನು ಕಷ್ಟಪಡ್ಬೇಕಾಗಿಲ್ಲ, ಮಧ್ವಿದೇನೆ ಹೇಳ್ಬಿಟ್ಟಿದೆ. ವೇದವರಾತ ಸುದರ್ಶನ ಪರಿಸತ್ಪರ್ಕಾಖ್ಯ ಶಂಖಧ್ವನಿ ವಿಭ್ರಾಜಿಷ್ಟು ಪುರಾಣ ಸಮ್ಮತಿ ಗದಃ ಶ್ಲೋಕೌಘ ಶಾರ್ಗಾನ್ವಿತ. ಎಲ್ಲಿ ಶ್ಲೋಕ? 2ನೇ ಸರ್ಕಾರ. ಮಧ್ವಿಜ ಅಂತ ಹೇಳಿ ಆಗಿತ್ತಾಗಲಿ ಅಲ್ಲ. 2 ಆಯ್ತು, 3ನೇದು ತಪ್ಪೋಗಿತ್ತು. 2 ತಪ್ಪಾದ್ರೆ ಮುಂದೆ ಹೇಳ್ಬಾರ್ದು ಅರ್ಥ. 12 ಸರ್ಕಾರ ಯಾವಾಗ ಬಂತದು? ಕೊನೆಯಲ್ಲಿ ಎಲ್ಲ ಓಡೋಗ್ತಾರೆ. ಅವಾಗ ಹೇಳ್ತಾರೆ ವೇದವ್ಯಾಸರು ಬಂದಿದ್ದಾರೆ, ಓಡೋಗ್ರಿ ಅಂತ ಹೇಳ್ತಾರೆ. ಯಾರು? ಮಧ್ವಾಖ್ಯ ನಾರಾಯಣ ಅಂತ ಹೇಳ್ಬೇಕಾದ್ರೆ ವೇದವರಾತ ಸುದರ್ಶನ ಇಷ್ಟೇ ಹೇಳಿದ ಮೇಲೆ ವೇದವ್ಯಾಸರ ಸುದರ್ಶನ ಅಂದ್ರೆ ವೇದಗಳೇ ಸುದರ್ಶನ, ಪುರಾಣಗಳೇ ಗದಾ. ಸಮಸ್ಯೆ ಪರಿಹಾರ ಆಯ್ತು ಅಲ್ಲಿಗ. ಇದು ಕಾಮನ್ ಆನ್ಸರ್ ಇದ್ದೇ ಇದೆ. ಕೈಯೊಳಗೆ ಎಲ್ಲ ಚಿಹ್ನೆ ಇರ್ತಾರೆ. ಮಧ್ವದಲ್ಲಿ ಬಂದೆ ಹರಿವಾರಿಜ ಲಕ್ಷಣೋಲ್ಲ ಸತ್. ವೇದವ್ಯಾಸರ ಕಂಡಾಗ ಏನು ಕಾಣಿಸ್ತೀವಿ? ಅದೇ ಆಚಾರ್ಯರಿಗೆ ಚಕ್ರ ಶಂಖ ಚಿಹ್ನೆಗಳು ಕಾಣಿಸಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಕಲ್ಪನೆ, ಅಲ್ಲೇ ಪ್ರಮಾಣ ಬಂದ್ಬಿಟ್ಟಿದೆ ಅಲ್ಲೇನೆ. ಇಲ್ಲಿ ಮಧ್ವದಲ್ಲಿ 2 ಕಡೆ ಆಧಾರ ಸಿಗ್ತಾರೆ, ಸಮಸ್ಯೆ ಬರಲೇ ಇಲ್ಲ. ಅದರ ಜೊತೆನೆ ಯಶೋಧಾವತ್ಸಲ. ಇಲ್ಲಿ ಸಮಸ್ಯೆ. ಯಶೋಧಾವತ್ಸಲ ಅಂದ್ರೆ ಏನು? ಯಶಸ್ಸು, ಕೀರ್ತಿಯನ್ನ ಯಾರು ಕೊಡ್ತಾರೆ, ಹರಿದೇವ ಪರ ಹರಿದೇವದ ಗುರು ಅಂತ ಹೇಳ್ತಾರೆ, ಅವರಿಗೆ ಪರಮಾತ್ಮ ಅತ್ಯಂತ ಅನುಗ್ರಹವನ್ನು ಮಾಡ್ತಾನೆ, ಮಕ್ಕಳ ಕಂಡಂತೆ ಕಾಣ್ತಾನೆ. ಗೊತ್ತಾಯ್ತಾ? ಅದರಿಂದ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ.
ಯಶೋಧಾವತ್ಸಲ. ಯಶಸ್ಸು ಮತ್ತು ಗುಣನ ದೋಷನ ಗುಣ. ಪ್ರಪಾತ ಗುಣಪೂರ್ಣ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಅವ್ರು ಅಲ್ಲ ನಿರ್ಗುಣ ಹೇಳಿದ್ರೆ ಅನುಗ್ರಹ ಮಾಡೋದಿಲ್ಲ ಅಂತ. ನಿರ್ಗುಣ ಅಂತ ಹೇಳಿ ಅನುಗ್ರಹ ಮಾಡೋದಿಲ್ಲ, ಗುಣಪೂರ್ಣ ಅಂತ ಮಾಡಿದ್ದಾರೆ. ಯಶಸ್ಸು ಹೌದು ಗುಣ, ಗೊತ್ತಾಯ್ತಾ? ಅದರಲ್ಲೂ ಒಂದು ಹೊಸ ಅರ್ಥ ಇದೆ. ಯಾ ಅಂದ್ರೆ ಜ್ಞಾನ, ಶ ಅಂದ್ರೆ ಸುಖ, ಜ್ಞಾನಾನಂದಮಯ ಅಂತ ಹೇಳಿದರೆ ಅಂತ ಅರ್ಥ. ಆ ರೀತಿ ಹೇಳೋರಿಗೆಲ್ಲ ಅನುಗ್ರಹ ಮಾಡ್ತಾನೆ. ಆದ್ರಿಂದ ವೇದವ್ಯಾಸ ದೇವರು ಅದನ್ನು ಸ್ಥಾಪನೆ ಮಾಡಿದ್ರು. ಎಲ್ಲ ಬ್ರಹ್ಮಸ್ತೋತ್ರ ಶುರು ಮಾಡಿದ್ದೆ ಬ್ರಹ್ಮಶಬ್ದದಿಂದ ಶುರು ಮಾಡಿದ್ರು. ಆನಂದಮಯ ಅಭ್ಯಾಸ ಅಂತ ಹೇಳಿದ್ರು. ಆದ್ರಿಂದ ಏನಾಯ್ತು ಅಲ್ಲಿಗೆ ಬಂದೋಯ್ತು, ಅಸ್ವಾಶ್ಚರ್ಯ ಬರಲಿಲ್ಲ. ಇನ್ನು ಉಳಿದಿದ್ದು ಯಾವುದು? ಚತುರ್ಭುಜಾತ ಚಕ್ರಾಚಿ ಗದಾ ಶಂಖ ದ್ಯುಧ ಎಲ್ಲ ಹರಿ ಹರಿ ಹರತೀತೆ. ಅವ್ರ ಶ್ಲೋಕ ಕೇಳಿದ್ರೇನೆ, ಒಂದೊಂದು ಶ್ಲೋಕ ಅಕ್ಷರ ಕೇಳಿದ್ರು ಕೂಡ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಾ ಮಹಾಭಾರತದಲ್ಲಿ. ಯೋ ಘೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ. ಭಾರಿ ಭಾರಿ ವಿದ್ವಾಂಸರಾದಂತಹ ಅಪ್ರೋಕ್ಷ ಜ್ಞಾನಿಯಾದಂಥ ಬ್ರಾಹ್ಮಣನಿಗೆ ಗೊತ್ತಾಯ್ತಾ, ಗೋಶತಂ 100 ಗೋವುಗಳನ್ನ, ಶತಶಬ್ದ ಬಹುತ್ವವಾಚಿ, ಬಹುಗೋವುಗಳನ್ನ ಕನಕ ಶೃಂಗಮಯಂ ದದಾತಿ, ಚಿನ್ನದ ಕೋಡು, ಚಿನ್ನದ ಎಲ್ಲ ಆಪಾದ ಮೌಲ್ಯಪರಿಂದ ಸುವರ್ಣ ಅಲಂಕಾರ ಮಾಡಿ ಪೀತಾಂಬರ ಹೊದಿಸಿ ಬಂಗಾರದ ಪಾತ್ರೆ ಹಾಲು ಮೊಸರಿಗೆ ಅಂತ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ. ಒಂದು ಅಕ್ಷರ ಕೇಳಿದ್ರೆ ಬರುತ್ತೆ ಅಂದ್ಮೇಲೆ ಹರಿಹಿ ವಿಚಾರ ಕೊಡ್ತಾರ, ಎಲ್ಲಾ ಪಾಪನೂ ಕಳೆದಾಗ್ತಾರೆ. ಅವ್ರ ಶಾಸ್ತ್ರ ಕೇಳ್ತಿದ್ರೆ ಎಲ್ಲ ಪಾತ್ರ ಕಳೆದು, ಅದು ಎಲ್ಲ ಪುಣ್ಯನೂ ಕೊಡ್ತಾರೆ, ಎಲ್ಲ ಪಾಪನೂ ಕೊಡ್ತಾರೆ ಅಂತ ಹೇಳಿದ್ರಿಂದ ಹರಿಹಿ ಅದು ಆಯ್ತು. 3 ರೂಪಕ್ಕೂ ಅದಿಷ್ಟು ಬಂತು. ಮೂಲ ರೂಪಕ್ಕೆ ಇದ್ದೇ ಇದೆ, ಅದಕ್ಕೆಲ್ಲ ಹೇಳಿ ಆಯ್ತು. ಅದು ಮುಂದೆ ವೇದಾಕ್ಷರಾಣಿ ಅಲ್ಲ ಇದು. ಯೋ ಕನಕಶೃಂಗಮಯಂ ದದಾತಿ ಘೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ. ಗೊತ್ತಾಯ್ತಾ? ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಯ ನಿತ್ಯಂ. ಯಾರು ಭಾಗವತ ಕೇಳ್ತಿರ್ತಾರಲ್ಲ ಅವರಿಗೆ ಪುಣ್ಯಂ ಫಲಂ ಭವತಿ ತಸ್ಯತ ತಸ್ಯ ಚೈವ. ಅವ್ರಿಗೆ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ, ಮತ್ತೆ ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ಹೇಳಿದ ಮೇಲೆ ಹರಿ ಅಂತ ಶಬ್ದಕ್ಕೆ ಬಂತಾನೆ. ಗುಣಗಳನ್ನ ಪುಣ್ಯಗಳನ್ನ ಕೊಡ್ತಾರೆ, ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಸಮಸ್ಯೆ ಪರಿಹಾರ ಆಯ್ತು. ಮುಂದೆ ದೇವಕಿ ಏನಂತಾನ ಶ್ರೇಷ್ಠ 2ನೇ ಶ್ಲೋಕನೂ ಮುಗಿದು. ಯಾರ ಪರ? ವ್ಯಾಸ ಪರನೂ ಆಯ್ತು, ರಾಮ ಪರ ಆಯ್ತು, ಕೃಷ್ಣ ಪರ ಆಯ್ತು, ಹರಿಪರನೂ ಆಯ್ತು. ಈಗ ಮುಂದೆ ದೇವಕಿ ಏನಂತಾನ ಶ್ರೀಶೋ ನಂದ ಗೋಪ ಪ್ರಿಯಾತ್ಮಜ ಯಮುನಾ ಬೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ. ಇಲ್ಲಿ ಸಮಸ್ಯೆ ಬಂತು. ದೇವಕಿ ಏನಂತಾನ ಸರಿ ಹೋಯ್ತು, ಆದ್ರೆ ಒಂದು ಸರಿ ಹೋಗ್ಲಿಲ್ಲ. ಏನ್ ಸರಿ ಹೋಗ್ಲಿಲ್ಲ? ದೇವಕಿ ಮಗ ಅಲ್ಲಲ್ಲ ಕೃಷ್ಣ. ದೇವಕಿ ಮಗ ಕೃಷ್ಣ ಅಂತ ಹೇಳೋದಾದ್ರೆ ಯಾರಿಗೋ ಒಬ್ಬ ಅಪ್ಪ ಇದ್ದೇ ಇರ್ತಾನೆ, ತಾಯಿ ಇದ್ದೇ ಇರ್ತಾಳೆ. ಇದು ಕೃಷ್ಣೋತ್ತರ ಅಂತ ಕರೀತಾರ? ಅಲ್ಲ. ದೇವಕಿ ಅಂದ್ರೆ ಯಾರು ಅಂತ ಕೇಳಿದ್ರೆ, ದೇವಕಿ ಅಂದ್ರೆ ಮಹಾಲಕ್ಷ್ಮಿಗೆ ದೇವಕಿ ಅಂತ ಹೆಸರಿದೆ. ಅವರಿಗೆ ಆನಂದ ಕೊಡುವವರು. ದೇವಕಿ ನಂದರ ಸುಂದರ ರೂಪ ಅಲ್ಲಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ದೇವಕಿಗೆ ನಂದ ಕೊಟ್ಟವನು, ಮಗ ಅಂತ ಅರ್ಥ ಅಲ್ಲ, ದೇವಕಿ ಆನಂದ ಕೊಟ್ಟವನಷ್ಟೇ. ಯಶೋಧ ವತ್ಸಲ ಹೇಗೋ ಯಶೋಧ ಮಗ ಅಲ್ಲ, ದೇವಕಿ ಮಗ. ದೇವಕಿ ಮಗನು ಅಲ್ಲ, ತಾನು ಯಾರ ಮಗನೂ ಅಲ್ಲ. ಆನಂದ ಕೊಟ್ಟವನು ಅಷ್ಟೇ ಹೊರತು ಏನು ಮಕ್ಕಳಿಗೆ ಯಾತಕ್ಕೆ ನಂದನ ಅಂತ ಕರೀತಾರೆ ಗೊತ್ತಾ? ಸಂತೋಷ ಕೊಡ್ತಾರೆ ಅಂತೇಳಿ. ಈ ಕುಡುಕ ಗಿಡಕ್ಕೆ ಸಂತೋಷ ಕೊಡ್ತಾರೆ ಪಾಪ, ಅವ್ರೇನಲ್ಲ ನಂದನ ಅಂತ ಕರಿಬಾರ್ದು. ಅದಕ್ಕೆ ಹೇಳ್ತಾರೆ ಕೃಷ್ಣ ಯಾರು ಮಕ್ಕಳಲ್ಲ, ದುರ್ಯೋಧನ ಮಕ್ಕಳಲ್ಲ, ನಿನಗೆ ಪಾಂಡವರ ಮಕ್ಕಳು ಅಂತ ಹೇಳ್ತಾರೆ. ರಾಜ್ಯ ಕೊಡು ಅಂತ ಹೇಳಿ ಉದ್ಯೋಗ ಪರ್ವದಲ್ಲಿ ಹೇಳ್ಬೇಕಾದ್ರೆ ಪುತ್ರಂ ತವ ಸತ್ಸುತಾಯ, ನಿಜವಾದ ಮಕ್ಕಳು ಇವರಿಗೆ ಕೊಡು, ಅವ್ರಿಗೆ ಯಾಕೆ ಕೊಡ್ತೇವೆ ರಾಜ್ಯ ಅಂತ ಹೇಳ್ತಾರೆ. ಆದ್ರಿಂದ ಆನಂದ ಕೊಡೋನ್ ಮಗ, ಆದ್ರಿಂದ ಆನಂದ ಕೊಡೋದ್ರಿಂದ ಮಗ, ಏನ್ ಸಮಸ್ಯೆನೇ ಇಲ್ಲ. ಶ್ರೀಶಃ, ಶ್ರೀಶಃ, ಶ್ರೀಶ ಅಂದ್ರೆ ಶ್ರೀಗೆ ಈಶ. ಮತ್ತೆ ಸದಾಕಾಲ ಶ್ರೀಕೃಷ್ಣ ಹೇಗೋ ಶ್ರೀ ಈಶ, ಲಕ್ಷ್ಮೀ ಸಮೇತ ಯಾವಾಗಲೂ ಇರ್ತಾರೆ ಹೊರತು ವಿಯೋಗ ಇಬ್ಬರಿಗೂ ಇಲ್ವೇ ಇಲ್ಲ. ಮತ್ತೆ ಶ್ರೀಗೆ ಈಶನಾಗಿರ್ತಾರೆ. ಜೊತೆ ಹೋದ್ರ ಮಾತ್ರಕ್ಕೆ ಫ್ರೆಂಡ್ಸ್ ಆಗ್ಬೋದಲ್ಲ, ಫ್ರೆಂಡ್ಸ್ ಅಲ್ಲ, ಈಶನಾಗಿದ್ದಾನೆ ಹೊರತು ಏನಾಗಿಲ್ಲ ಇದ್ದಲ್ಲ. ಮತ್ತೆ ಶ್ರೀಶ, ಶ್ರೀ ಅಂದ್ರೆ ಭಾರತಿ, ಅವರಿಗೂ ಶ್ರೀ ಅಂತ ಹೆಸರು. ಶ್ರೀಶ ಅವರಿಗೂ ಸ್ವಾಮಿಯಾಗಿ ಒಡೆಯನಾಗಿದ್ದಾನೆ. ಮತ್ತು ಶ್ರೀ ಅಂದ್ರೆ ಉಮಾದೇವಿ, ಅವರ ಹೆಸರಿದೆ. ಶಚಿ, ಶ್ಯಾಮಲಾ, ಭೂಷಾ, ಅವರು ಕೂಡ ಶ್ರೀ ಅಂತ ಹೆಸರಿದೆ. ಅವರೆಲ್ಲರಿಗೂ ಒಡೆಯನಾಗಿದ್ದಾರೆ. ಶ್ರೀಶಃ ಅರ್ಥ. ಮತ್ತೆ ಶ್ರೀ ಭಾರತಿ, ಈ ಬೇರೆ ಇದೆ. ಶ್ರೀ ಅಂತ ಹೇಳಿದ್ರೆ ಶ್ರೀ ಮತ್ತೆ ಈ ಅಂದ್ರೆ ಮಹಾಲಕ್ಷ್ಮಿ. ಸರಸ್ವತಿ ಭಾರತಿ ಮಹಾಲಕ್ಷ್ಮಿಗೆ ಏನು ಕೊಡ್ತಾನೆ? ಈಶನಾಗಿದ್ದಾನೆ. ಮತ್ತು ಶಂ ಆನಂದವನ್ನು ಕೊಡ್ತಾನೆ. ಶಂ ಅಂದ್ರೆ ಸುಖ. ಮತ್ತು ಅವ್ರಿಗೆ ಆನಂದ ಇದೆ ನಿಜ, ಕೊಟ್ಟ ಬರುತ್ತದೆ, ಬರೋದಿಲ್ಲ. ಶ್ರೀಶಃ ದೇವಕಿ ನಂದನ ಶ್ರೀಶಃ ನಂದಗೋಪ ಪ್ರಿಯಾತ್ಮ. ಇನ್ನೊಂದರ್ಥ ಶ್ರೀಹಿ ಈಶಾ ಅಸ್ಮ, ಮಹಾಲಕ್ಷ್ಮಿ ಬ್ರಹ್ಮಾದಿಗಳಿಗೆ ಒಡತೆಯಾಗಿದ್ದಾಳೆ ಅಂದ್ರೆ ದೇವರ ಅನುಗ್ರಹ. ಶ್ರೀರತ್ ಕಟಾಕ್ಷ ಬಲವ ತೈತಂ ನಮ. 20 ಮೇಲೆ ಅರ್ಥ ಬರುತ್ತೆ ಮತ್ತೆ. ಶ್ರೀ ಶಬ್ದ ಒಂದಕ್ಕೆ, ಶ್ರೀಶ ಒಂದಕ್ಕೇನೆ 20-30 ಅರ್ಥ ಬರುತ್ತೆ.
ಅದೇನು ಏನು ಕಷ್ಟಪಡ್ಬೇಕಲ್ಲ, ಹಾಗೆ ಸಂಸ್ಕೃತ ಗೊತ್ತಿದ್ರೆ ಬರುತ್ತೆ, ಶಾಸ್ತ್ರ ಗೊತ್ತಿರಬೇಕು ಜೊತೆಗೆ. ಸೊ ನಂದಗೋಪ ಪ್ರಿಯಾತ್ಮಜ, ನಂದಗೋಪನಿಗೆ ಏನಾಗಿದ್ದಾನೆ, ಇಲ್ಲಿ ಶ್ರೀ ಅಂದ್ರೆ ಯಾರು ಹೇಳಿ, ರುಕ್ಮಿಣಿ. ರುಕ್ಮಿಣಿ ಶ್ರೀ ಆದ್ರೆ ರುಕ್ಮಿಣಿಪತಿ ಅಂತ, ರುಕ್ಮಿಣೀಶಃ ಎಂಬ ಸಂಶಯ ಬರುತ್ತೆ. ಮುಂದೆ ಸತ್ಯಭಾಮಾರಥ ಅಂತ ರುಕ್ಮಿಣಿ ಹೇಳಲೇ ಇಲ್ಲ ಅಂತ ಕೇಳಿದ್ರೆ, ಶ್ರೀರೂಪ ರುಕ್ಮಿಣಿ ಆದ್ರಿಂದ ಹೇಳಿಬಿಟ್ರಾಯ್ತು. ಈಗ ರುಕ್ಮಿಣೀಶ ಅಂತ ಹೆಸರು, ಶ್ರೀಶಃ. ನಂದಗೋಪ ಪ್ರಿಯಾತ್ಮಜ, ನಂದಗೋಪನಿಗೆ ಪ್ರಿಯನಾದ ಪುತ್ರ. ಮೇಲ್ನೋಟದ ಅರ್ಥ ಇದೆ. ಅಲ್ಲ, ಯಾಕೆ ಅಲ್ಲ ಅಂತ ಎಲ್ರಿಗೂ ಗೊತ್ತು, ನಂದಗೋಪನಿಗೆ ಗೊತ್ತಾಗಿರ್ತಾರೆ. ನಾವ್ ಹೇಳ್ಬೇಕಾಗಿ ನಂದಗೋಪನ ನನ್ನ ಮಗ ನೀನಲ್ಲ ಅಂತೇಳಿ. ಹುಟ್ಟಿದಾಗಲೇ ವಸುದೇವ ದೇವಕರು ನಾವು ನಿಮ್ಮ ಅಪ್ಪ ಅಮ್ಮ ಅಂತ ಅವರೇ ಹೇಳ್ಬಿಡ್ತಾರೆ. ಆದ್ರಿಂದ ಪ್ರಶ್ನೆ ಇಲ್ಲ. ನಂದ ಗೋಪ ಪ್ರಿಯಾತ್ಮಜ, ಯಾರು ನಂದಗೋಪರು ಆನಂದದಿಂದ ಗೋಗಳ ಪಾಲನೆ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಪ್ರಿಯವಾಗಿ ಮಗ ಇದ್ದಾಗಿರ್ತಾರೆ. ನೋಡ್ಕ ನಿಮ್ಮನ್ನ ನಾನ್ ನೋಡ್ಕೊತೀನಿ, ನಾನು ಗೋಗಳು ನೀವು ನೋಡ್ಕೊಟ್ಟೆ, ನಾನು ನೋಡ್ಕೋತೀನಿ. ಇದು ದೇವ್ರು ಕೊಟ್ಟೆ. ನನ್ನ ಕಾಣ್ಬೇಕಾದ್ರೆ ಎಲ್ಲಿ ಕಾಣ್ಬೇಕು, ನೀವು ಗೋಗಳಲ್ಲಿ ಕಾಣ್ಬೇಕು. ಗೋ ಬ್ರಾಹ್ಮಣ ಹಿತಾಯಚ, ಅದಕ್ಕೋಸ್ಕರನೇ ನಂದಶ್ಚಾಸೋ ಗೋಪಶ್ಚಾಸೋ ಪ್ರಿಯಶ್ಚಾಸೋ ಆತ್ಮಜಶ್ಚ. ಅಷ್ಟು ಮಾಡ್ಕೊಂಡ್ರೆ ಇನ್ನೂ ಸುಲಭ ಆಗ್ಬಿಡುತ್ತೆ. ನಂದತಿ ಆನಂದಯತಿ, ನಂದತಿ ಆನಂದವಾಗಿರ್ತಾನೆ, ನಂದಯತಿ ಆನಂದ ಕೊಡ್ತಾನೆ. ಯಾ ಸೇರಿಸ್ಬಿಟ್ರೆ ಏನಾಗತ್ತದೋ ಕೊಡ್ತಾನೆ ಅಂತಾಗತ್ತೆ. ನಂದಯತಿ. ಗೋಪಃ, ಗೋಪಃ ಯಾರಿಗೆ ಗೋಗಳನ್ನು ಪಾಲನೆ ಮಾಡ್ತಾನೆ, ಕೃಷ್ಣನ ಗೋಪಾಲಕನಾಗಿದ್ದಾನೆ, ಸರಿ ಹೋಯ್ತು. ಪ್ರಿಯ, ಎಲ್ಲರಿಗೂ ಪ್ರಿಯ ಕೃಷ್ಣ, ಅವರಿವರಿಗೆಲ್ಲ ಎಲ್ಲರಿಗೂ ಪ್ರಿಯ. ಆತ್ಮಜ, ತಾನೇ ಅವತಾರ ಮಾಡಿದವನು, ತಾನೇ ಬಂದವನೇ ಹೊರತು ಯಾರ ಮಗ ಅಲ್ಲ, ಆತ್ಮಜ ಅಷ್ಟೇ. ಸಮಸ್ಯೆ ಪರಿಹಾರ. ಯಮುನಾ ವೇಗ ಸಂಹಾರಿ, ಯಮುನೆಯ ವೇಗವನ್ನ ನಿಲ್ಲಿಸಿದ. ಕೃಷ್ಣ ಕೊಳಲು ಹೊತ್ತಿದ್ದಾಗ ಏನಾಯ್ತಂತೆ, ಯಮುನಾ ನದಿ ಮೆಲ್ಲಗೆ ಹರಿದವಳು ಯಮುನೆ. ದಾಸ್ ಹೇಳ್ತಾರೆ, ತುಂಬಾ ಒಳ್ಳೆ ಕಾರಲ್ಲಿ ಹೋಗ್ತಿರ್ತಾರೆ, ಅವಳ ಸಂಗೀತ ಕೇಳ, ಸ್ಲೋ ಮಾಡು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಇಳಿದು ಹೋಗೋಷ್ಟು ಟೈಮ್ ಇಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋತ್ತೆ ಒಂದು ಹಾಡು ಕಿವಿ ಬೀಳ್ತದೆ. ಅಂದ್ರೆ ಕಾರ್ ಸ್ಲೋ ಮಾಡಕ್ ಬರ್ತದೆ, ಕೃಷ್ಣ ನದಿನೇ ಸ್ಲೋ ಮಾಡ್ತಾರೆ. ಆಶ್ಚರ್ಯ, ನದಿ ಸ್ಲೋ ಮಾಡಕ್ ಬರುತ್ತಾ? ದೇವ್ರಿಗೆ ಬರುತ್ತೆ. ಉಳಿದ ಯಾಕೆ, ನದ್ಯ ಚಂದಂತೆ, ನದಿ ಹರಿತಿರೋ ದೇವರಿಂದ ಆದ್ರಿಂದಾಗೆ ತಾನು ಕಂಟ್ರೋಲ್ ಮಾಡಕ್ ಬರುತ್ತೆ, ಉಳಿದವ್ರಿಗೆ ಸಾಧ್ಯ. ಅದೇ ರೀತಿ ಹೊಡ್ಕೊಂಡು ಹೋಗ್ಲಕ್ ಬರುತ್ತೆ, ಅಷ್ಟು ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ದಾಸದ ಮೆಲ್ಲಗೆ ಹರಿದವಳು ಯಮುನೆ. ನಮಗೆ ಸುಮ್ಮನೆ ಅರ್ಥ ಆಗಲ್ಲ, ನಮ್ಮ ಅನುಭವ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಸಲ ಒಳ್ಳೇದ್ ನೋಡ್ಬೇಕಾರೆ, ಒಳ್ಳೇದ್ ಕೇಳ್ಬೇಕಾದ್ರೆ ಸ್ಲೋ ಡೌನ್ ಆಗ್ತದೆ. ಕೆಟ್ಟದಿದ್ರೆ ಬೇಗ ಓಡ್ತದೆ, ವಾಸ್ತು ತಡೆಯೋಕ್ಕಾಗೋದಿಲ್ಲ, ಬೇಗ ಹೋಗ್ಬಿಡಾಗ್ತದೆ. ಅದಾಯ್ತು. ನಂದಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ, ಒಂದೊಂದು ಅರ್ಥ ಅಷ್ಟೇ ಮೊದಲಿಗೆ. ಬಲಭದ್ರ ಪ್ರಿಯ, ಬಲಭದ್ರನ ಪ್ರಿಯನಾದ ತಮ್ಮ, ಬಲಭದ್ರ ಪ್ರಿಯನಾದ ತಮ್ಮ. ಇವರು ತಮ್ಮ, ಅವ್ರ ತಮ್ಮ ತಿದ್ದೇ ಇರ್ತಾರೆ. ದೊಡ್ಡ ವಿಷಯನ ಅದು. ಬಲರಾಮನಿಗೆ ಪ್ರಿಯನಾದ ತಮ್ಮ. ಬಲರಾಮ ಯಾರು? ಶೇಷದೇವರು ಮತ್ತು ಶುಕ್ಲಿಗೆ ಶಾವೇಶಿ, ಅವರಿಗೆ ತಮ್ಮ. ಅಷ್ಟೇ ಹೊರತು ಏನಲ್ಲ, ಇಲ್ಲ ತಮ್ಮ ಅಲ್ಲ. ಅದು ವೈಭವ. ಬಲಭದ್ರ ಪ್ರಿಯಾನುಜ, ಕೃಷ್ಣನಿಗೆ ಒಂದು ಅನ್ವಯ ಆಯ್ತು, ಸಮಸ್ಯೆ ಇಲ್ಲ. ಎರಡೆರಡು ಅನ್ವಯ ಆಗ್ಬೇಕು. ಗುಣ ಹೇಳೋದಾಗಬೇಕು, ದೋಷ ಹೇಳೋದಾಗಬಾರ್ದು. ದೇವಕಿಯ ಮಗ ದೋಷ, ವಸುದೇವನ ಮಗ ದೋಷ ಅಲ್ಲ ಅಂತ ಹೇಳೋದು ಗುಣ. ಆ ರೀತಿ ಅರ್ಥ ಮಾಡಿದವರು ಕೃಷ್ಣ ಸ್ತೋತ್ರ ಆಗೋದೇ ಇಲ್ಲ. ಗೊತ್ತಾಯ್ತಾ? ಬಲಭದ್ರ ಪ್ರಿಯಾನುಜ, ಸಾಮಾನ್ಯವಾಗಿ ಯಾರ್ದೋ ಮಗನ ಸಿಟ್ಟು ಬರುತ್ತೆ ಇಲ್ಲ ಅವನಿಗೆ. ಏನು ತಿಳಿದಿ ಅಂತ ಬೆಂಕಿ ಆಗ್ಬಿಡ್ತಾರೋ. ಯಾರ ಮಗನೂ ಅಲ್ಲ ಅಂಥವನಿಗೆ ಹೇಳಿದ್ರೆ ಅದು ಸ್ತೋತ್ರ ನಿಂದೆ ಆಗಿಬಿಡುತ್ತೆ. ಅದರಿಂದ ಸ್ತೋತ್ರವಾಗಿ ಹೇಳಬೇಕು. ಇನ್ನೂ ತಗೊಂಡ್ರೆ ಬಲಭದ್ರ ಪ್ರಿಯಾನುಜ, ಈಗ ಇದಕ್ಕೆ ತಗೊಳ್ಬೇಕು. ಯಾವುದಕ್ಕೆ? ರಾಮಪರ ತಗೊಂಡು ದೇವಕ್ಕೆ ಸೀತೆಗೆ ಆನಂದ ಕೊಟ್ಟವನು. ಆದ್ರಿಂದ ಆನಂದ ಕೊಟ್ಟವನು ಅಂದ್ರೆ ವಿಯೋಗ ಇಲ್ಲ ಅಂತ ಅರ್ಥ. ವಿಯೋಗದಲ್ಲಿ ಆನಂದ ಕೊಡಕ್ಕೆ ಬರ್ತಿರ್ಲಿಲ್ಲ, ಆದ್ರಿಂದಾಗಿನೇ ನಿತ್ಯ ಅವಿಯೋಗಿಗಳಾದ್ರಿಂದ ಆನಂದ ಕೊಟ್ಟವನು ದೇವಕಿ ನಂದನ. ಶ್ರೀಶಃ, ಸೀತಾದೇವಿ ಅದು ಶ್ರೀಶ, ಸಮಸ್ಯೆನೇ ಇಲ್ಲ. ನಂದಗೋಪ ಪ್ರಾತ್ಮಜ, ನಂದನೂ ಇಲ್ಲ ಗೋಪನೂ ಇಲ್ಲ ಇಲ್ಲಿ. ಗೊತ್ತಾಯ್ತಾ? ಆನಂದ. ಗೋಪ ಅಂದ್ರೆ ಶಾಸ್ತ್ರ ಪಾಲಕ. ಗೋ ಅಂದ್ರೆ ಭೂಮಿ. ರಾಮದೇವರ ರಾಜ್ಯ ಆಳಿದಾಗ ಯಾರೂ ಆಳ್ಲಿಲ್ಲ, ರಾಮರಾಜ್ಯ ಅಂತ ಹೆಸರಾಗೋಯ್ತು. ರಾಮದೇವರ ರಾಜ್ಯ ಆಗಿತ್ತು ಅಂದ್ರೆ ರಾಮ ಇದ್ರೆ ರಾಮ ಹೇಗೋ, ರಾಮರಾಜ್ಯ ಇದ್ದಾಗೆ ಐತೆ, ಅವ್ರಿಗೆ ಬೇರೆ ಇರಲಿಲ್ಲ. ಆಗ ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಗೋಪ ಅಂದ್ರೆ ರಾಜ, ನಂದನಂತ ರಾಜ ಇಲ್ಲ. ಅನುಜ ಯಾರು? ಲಕ್ಷ್ಮಣ. ಅವರೆಲ್ಲ ಪ್ರಿಯರಾಗಿದ್ದವರು. ಏನು ಸಮಸ್ಯೆ ರಾಮಕೃಷ್ಣ ಪರ ಆಯ್ತು. ಆಮೇಲೆ ಯಮುನಾ ವೇಗ ಸಂಹಾರಿ, ಯಮುನಾ ವೇಗವನ್ನು ಸಂಹಾರ ಮಾಡಿದಾನೆ. ಏನರ್ಥ? ಯಮುನಾ ನದಿ ದಾಟ್ಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣ ಸೀತೆ 3 ಜನ ಕೂಡ. ಎಲ್ಲಿ ದಾಟ್ತಾರೆ ಯಮುನಾ ನದಿ ಗೊತ್ತಾ? ಗೋವಾ ಅಲ್ಲ, ಅದು ಗಂಗಾ ನದಿ. ಅದು ಗಂಗಾ ನದಿ. ಇದ್ಯಾವುದು ಮರ್ತು ಬಿಡ್ಬಾರ್ದಲ್ಲ ಕಥೆಗಳು. ಎಲ್ಲಿ ದಾಡ್ತಾರೆ? ಪ್ರಯಾಗಕ್ಕೆ ಬರ್ತಾರೆ, ಭರದ್ವಾಜರು ಇರ್ತಾರೆ.
ಅವರು ಸ್ತೋತ್ರಗಳನ್ನು ಮಾಡ್ತಾರೆ. ಆಮೇಲೆ ರಾಮದೇವರು ಈ ಕಡೆಗೆ ಹೋದ್ರೆ ಗಂಗಾ ದಾಟ್ಬೇಕು, ಈ ಕಡೆ ಹೋದ್ರೆ ಯಮುನಾ ದಾಟ್ಬೇಕು. ಇಷ್ಟೇ ನೋಡಿದಲ್ಲ, ಹೇಗೆ ನೋಡಿರ್ತೀರ ಅದನ್ನ. ಈ ಕಡೆ ದಾಟಿ ಚಿತ್ರಕೂಟಕ್ಕೆ ಹೋಗ್ತಾರೆ, ಚಿತ್ರಕೂಟ ಹೋಗುವಾಗ ಯಮುನಾ ದಾಟಲೇಬೇಕು. ಇವತ್ತಿಗೂ ಯಮುನಾ ದಾಟಿ ಹೋಗ್ಬೇಕು, ಅಲ್ಲೇ ದಾಟ್ತಾರೆ. ಯಮುನೆಗೆ ಅಲ್ಲ ವೇಗ ಎಲ್ಲಿ ಪರಿಹಾರ ಮಾಡಿದ? ವೇಗ ಪರಿಹಾರ ಮಾಡ್ದಾಗತ್ತೆ. ಸೇತುವೆ ಮೇಲೆ ಹೋಗ್ಬಿಟ್ರೆ ವೇಗ ಪರಿಹಾರ ಆಗುತ್ತೆ. ಯಮುನಾ ಆವೇಗ ಸಂಹಾರಿ. ಯಮುನಾ ಆವೇಗ, ಆವೇಗ ಅಂದ್ರೇನು? ನೋವು ಒಂಥರ. ರಾಮ ಈ ಕಡೆ ಬರ್ಲಿಲ್ಲ, ಹಾಗೆ ದಾಟ್ಕೊಂಡು ಬಜಿತಾ ಬಿಡ, ಗಂಗಾ ದಾಟಿ ಹೋಗ್ಬಿಟ್ಟಿದ್ರೆ ಎಷ್ಟು ದುಃಖ ಆಗ್ತಿತ್ತು ಯಮನಾಗೆ, ಗೊತ್ತಾಯ್ತಾ? ಬೈಪಾಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಮನೇನ ಬಿಟ್ಟೋದ್ರು ಗೊತ್ತಾಗೋದಿಲ್ಲ. ಅದಕ್ಕೆ ಖುಷಿ ಆಯ್ತು ಯಮನ ಅಂತ, ನನ್ನ ಮೇಲೆ ದಾಟ್ಕೊಂಡು ಹೋದ ಅಂತ ನನಗೆ ಬಾಳ ಸ್ಟೇಟ್ ಏನ್ ಸಿಕ್ತೀಗ. ಕೃಷ್ಣ ರೂಪದಲ್ಲಿ ಯಮನ ವಿಹಾರ ಮಾಡಿದ, ರಾಮ ರೂಪದಲ್ಲಿ ಯಮನ ದಾಟಿದ. ಸೊ ಎರಡು ರೂಪಕ್ಕೂ ಸರಿ, ಯಮನ ಎರಡು ಕೃಷ್ಣ ರೂಪದಲ್ಲೇ ರಾಮ ರೂಪದಲ್ಲೂ ಇದೆ, ಏನ್ ಸಮಸ್ಯೆನೇ ಬರಲಿಲ್ಲ. ಅದೇ ಗುಪ್ತರತ್ವಾಣಿ ಏನ್ ಮಾಡ್ಬೇಕೀಗ? ಅಲ್ಲಿ ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ಚಿತ್ರಕೂಟದಲ್ಲಿರೋದೇನು ಮುತ್ತು ಗೋದಾವರಿ ಇರೋದು ಅಲ್ಲಿ. ಯಮನ ದಾಟಿತಾನೆ ಹೋಗೋದು ಅಲ್ಲಿಗೆ, ಸಮಸ್ಯೆ ಇಲ್ಲ. ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ. ಅದು ಸರಿ, ಬಲಭದ್ರ ಪ್ರಿಯಾನುಜ. ಈಗಿನ ಬಲರಾಮ ಇದ್ದಾನಲ್ಲ, ಆಗ ತಮ್ಮನಾಗಿದ್ದ, ಪ್ರಿಯ ಅನುಜನಾಗಿದ್ದ. ಇಲ್ಲಿ ಬಲರಾಮನಿಗೆ ಅನುಜ, ಅಲ್ಲಿ ಬಲರಾಮನ ಹಿಂದಿನ ಅವತಾರ ಲಕ್ಷ್ಮಣ ಆತ್ಮೆ ಅನುಜ. ಇಲ್ಲಿ ಬಲಭದ್ರಸ್ಯ ಪ್ರಿಯಾನುಜ, ಅಲ್ಲಿ ಬಲಭದ್ರ ಲಕ್ಷ್ಮಣ ಪ್ರಿಯಾನುಜ, ಪ್ರೀತಿಯ ತಮ್ಮನಾಗಿದ್ದ. ಸರಿ ಹೋಯ್ತು, ರಾಮಾವತಾರಕ್ಕೆ ಸಮಸ್ಯೆ ಆಗ್ಲೇ, ಗೊತ್ತಾಯ್ತಾ? ಇನ್ನ ದೇವಕಿ ನಂದನ ಯಾಲಕ್ ಬರ್ಬೇಕೀಗ? ವೇದವ್ಯಾಸ ರೂಪ, ಬಹಳ ಸುಲಭ. ದೇವಕಿ ನಂದನ, ದೇವಕಿ ಅಂದ್ರೆ ಏನಿರುತ್ತೆ ಇಲ್ಲಿಗೆ? ಲಕ್ಷ್ಮೀ ನಂದನ, ಅಂಬರಣೀಪತಿ ಆದ್ದರಿಂದ ಲಕ್ಷ್ಮೀ ನಂದನ. ಇನ್ನೊಂದು ದೇವಕಿ ಅಂತ ಹೇಳಿದ್ರೆ ದೇವಕಿ ನಂದನ. ದೇವಕಿ ಅಂದ್ರೆ ಇಲ್ಲಿ ಯಾರು? ಸತ್ಯವತಿ ಅಂತ. ಯಾತಕ್ಕೆ ಈ ರೂಪದಲ್ಲಿ ಯಾರು ತಾಯಿ? ಸತ್ಯವತಿ. ಆದ್ರೆ ಸತ್ಯವತಿ ಮಗನಾಗ್ಬಿಟ್ನಲ್ಲ, ಮೈನಸ್ ಪಾಠ ಆಗ್ಲಿಲ್ಲ. ಹರಿವಂಶ ಹೇಳ್ತಾರೆ, ಸತ್ಯವತಿ ಹೃದಯ ನಂದನೋ ವ್ಯಾಸ. ಆನಂದ ಕೊಟ್ಟವ್ರದ್ದು ಅವರೇ ಅರ್ಥ ಮಾಡ್ಬಿಟ್ಟಿರ. ದೇವಕಿ ನಂದನಕ್ಕೆ ಅದೇ ಅರ್ಥ ಮಾಡೋದು, ಎಲ್ಲದಕ್ಕೂ ಅದೇ ಅರ್ಥ. ಯಶೋಧ ಹೃದಯ ನಂದನ, ದೇವಕಿ ಹೃದಯ ನಂದನ, ಹೀಗೆ ಅರ್ಥ ಆಗೋದ್ರಿಂದ ಸಮಸ್ಯೆನೇ ಪರಿಹಾರ. ದೇವಕಿ ನಂದನ. ಮತ್ತೆ ದೇವಕಿ ಅಂದ್ರೇನು? ವೇದಾಭಿಮಾನಿ ದೇವತೆ ಮಹಾಲಕ್ಷ್ಮಿ. ವೇದ ವಿಭಾಗ ಮಾಡಿ ಅರ್ಥ ಬರೆದ್ರೆ ದೇವಕ್ಕೆ ಆನಂದ ಆಯ್ತು. ಆ ಅರ್ಥ ವೇದ ಸಕಲ ವೇದ ವಿಭಾಗ ಮಾಡಿಬಿಟ್ಟು ಅದಕ್ಕೆ ಬಂದು ಅಪಪಾಠ ತೆಗೆದುಹಾಕಿಬಿಟ್ಟು ಬ್ರಹ್ಮಸೂತ್ರದ ಅರ್ಥ ಬರೋದು ಮಾಡಿದ್ರಿಂದ ಭಾರಿ ಖುಷಿ ಆಯ್ತು ಮಹಾಲಕ್ಷ್ಮಿಗೆ. ಸೊ ದೇವಕಿ ನಂದನ. ಇನ್ನು ಮುಂದೆ ಹೋಗ್ತಾ ಇದೀವಿ, ಇಲ್ಲೇ ಇದೆಯಲ್ಲಿ ಬರುತ್ತಲ್ಲ ಅದೀಗ ವಿಷ್ಣು ಸಹಸ್ರನಾಮ, ಇದು ಇಲ್ಲಿದೆ ಅಷ್ಟೇನೆ. ಅದಕ್ಕೂ ಇದೇ ಅರ್ಥ ಬಂದಿರೋದ್ರಿಂದ ಅದಕ್ಕೂ ಇಷ್ಟೆಲ್ಲ ಅರ್ಥ ಬರೋದು. ಅದು ಸುಲಭ ಆಗ್ಬಿಡಿ, ಅದು ಸುಲಭ ಆಗುತ್ತೆ, ಇದು ಸುಲಭ ಆಗುತ್ತೆ. ಸುಮಾರು 20 ನಾಮ ಬರುತ್ತೆ ಕಾಮನ್ ಆಗಿ ಎಲ್ರಿಗೂ. 108ರಲ್ಲಿ 18-20 ನಾಮ ಬರುತ್ತೆ. ದೇವಕಿ ನಂದನ ಆಯ್ತಾ. ಯಮುನಾ ಶ್ರೀಶಃ, ಶ್ರೀ ಅಂದ್ರೆ ಇಲ್ಲಿ ಅಂಬರಣಿ. ಶ್ರೀ ಶಬ್ದಕ್ಕೆ ಶ್ರುತಿಗಳು, ಮಂಗಳಕರ ಶ್ರುತಿಗಳು, ಅದಕ್ಕೆಲ್ಲ ಕೂಡ ಸ್ವಾಮಿ ಪರಮಾತ್ಮ. ಪ್ರತಿಪಾದ್ಯತೆ ಅನ್ನೋ ಸ್ವಾಮಿ ಆದ್ರಿಂದ ಶ್ರೀಶಃ, ಸಮಸ್ಯೆನೇ ಇಲ್ಲ. ನಂದಗೋಪ ಪ್ರಿಯಾತ್ಮಜ, ಯಾರು? ನಂದ ಗೋಪ. ನಂದ ಆನಂದೇತಿ ನಂದ. ನಂದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿಲ್ಲ. ನಂದ ಅಂದ್ರೆ ವಿಷ್ಣು ಅಂತ ಅರ್ಥ. ಗೋಪ ಅಂದ್ರೆ ಏನು? ಅನಾಕುಲಂ ಗೋಕುಲಂ ಉಲ್ಲಲಾಸ. ಎಲ್ಲಾ ವೇದಾದಿ ಶಾಸ್ತ್ರಗಳನ್ನು ಸರಿ ಮಾಡಿಬಿಟ್ಟಿದ್ದಕ್ಕೆ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕ್ಕಾರ. ಭಾರಿ ಖುಷಿ ಆಯ್ತು. ಅದರಿಂದ ಗೋಪಾಲನೆ ಮಾಡಿದ. ಮಧ್ವಿದೇನೆ ಆಧಾರ ಅದಕ್ಕೆ. ಈ ಗೋಪಾಲ ಆಗೋ ಎರಡು ಆಗೋಯ್ತು. ಅದಾದ್ಮೇಲೆ ಮುಂದೆ ಪ್ರಿಯಾನುಜ. ನಂದಗೋಪ ಪ್ರಿಯಾನು, ಯಾರು ಗೋಪರ ಅವರಿಗೆಲ್ಲ ಪ್ರಿಯ. ಯಾರ್ಯಾರು ಗೋಪರ ಅಂದ್ರೆ ಯಾರೀಗ? ಜ್ಞಾನಿಗಳು, ಅತ್ಯಂತ ಪ್ರಿಯರು. ಎಷ್ಟು ಪ್ರಿಯ? ಆತ್ಮಜ, ಮಕ್ಕಳಂತೆ ನೋಡ್ಕೋತಾರ ಅವರು. ವೇದವ್ಯಾಸ ದೇವರಿಗೆ ತನ್ನ ಮಹಿಮೆ ಹೇಳೋರನ್ನ ಕಂಡ್ರೆ ಎಷ್ಟು ಪ್ರೀತಿ ಬರುತ್ತೆ ಅಂತ ಕೇಳಿ ಗ್ರಂಥ ಉಳಿಸೋರ್ನ. ಗೋಪುರ 2, ಓದಿದ ಗೋಪುರ ಆಗದೆ ಹೋದ್ರು ಪುಸ್ತಕ ಇಟ್ಕೊಂಡು ಗೋಪುರ ಆಗಬೇಕು. ಕೊನೆ ಪಕ್ಷ ದನ ಕಟ್ಟಕ್ ಬರೋದಿಲ್ಲ ಮನೆಗಳಲ್ಲಿ, ಸರಿ, ಪುಸ್ತಕ ಇಟ್ಕೊಳಕ್ ಬರೋದಿಲ್ವಾ? ಯಾವ್ದೋ ಶೋಕೇಸ್ ಏನೇಳಕ್ ಬರ್ತದೆ, ದರಿ ನಾವು ಇಟ್ಕೊಂಡ್ರೆ ಮನೆಗೆ ಅಮಂಗಳ ಆಗ್ತದೆ. ಅದನ್ನ ಇಟ್ಕೊಂಡ್ಬಿಟ್ರೆ ಈ ಕೈ ಎತ್ತಿ ನಿಂತ್ಕೊಂಡ್ಬಿಟ್ಟಿರ್ತಾವ ಕೆಲವು ಬಾಯಿ ತೆಗೆದು. ಅವೆಲ್ಲ ಏನ್ ಪುಣ್ಯ ಪುರುಷಾರ್ಥ ಅದರಿಂದ, ಹೌದಲ್ಲ? ಅದೇ ಸರ್ವಮೂಲ ಇಟ್ಕೊಂಡ್ರೆ, ಭಾಗವತ ಇಟ್ಕೊಂಡ್ರೆ ಎಷ್ಟು ಪುಣ್ಯ ಬರೋದಿಲ್ಲ? ಗೋಪ ಅಷ್ಟ್ರ ಮಟ್ಟಿಗೆ ಆದ್ರೂ ಗೋಪುರ ಆಗ್ಲಿಕ್ಕೆ ಗೊತ್ತಾಯ್ತಾ? ಪುಸ್ತಕ ಪ್ರಕಾಶನೆ ಮಾಡೋದು ಗೋಪ, ಇಟ್ಕೊಳ್ಳೋದು ಗೋಪ, ದಾನ ಮಾಡೋದು ಗೋಪ. ದಾನ ಯಾರಿಗೆ ಕೊಟ್ಟು? ಪುಸ್ತಕ ಇಟ್ಕೊಳ್ಳೋರಿಗೆ. ಯಾರಲ್ಲಿ ಬಾರವ್ರಿಗೆ ಕೊಟ್ಟರು ಉಪಯೋಗ ಇಲ್ಲ. ಕಾಪಾಡ್ಬೇಕು ಅವ್ರು. ಗೋವಿನ ದಾನ ಯಾರಿಗೆ ಮಾಡ್ತಾರೆ? ಪಾಲನೆ ಮಾಡೋದು, ಉಪಯೋಗ ಮಾಡೋರು ಹೇಳುದು. ಪಾಠ ಪ್ರವಚನ ಗೋಪ. ಗ್ರಂಥ ಎಷ್ಟೇ ಪ್ರಿಂಟ್ ಮಾಡಿಸಿದ್ರು ಬೆಳೆಯೋದಿಲ್ಲ, ಪಾಠ ಹೇಳಿದ್ರೆ ಬೆಳೆಯುತ್ತೆ. ನಿಜವಾದ ಗೋಪುರ ಅಂದ್ರೆ ಯಾರು? ಪಾಠ ಪ್ರವಚನ ಮಾಡಿದಾಗ ಗೋಪುರ ಆಗ್ತಾರೆ.
ಅದೆಲ್ಲ ಮಾಡಬೇಕು. ಆಮೇಲೆ ಮುಂದೇನೀಗ ಪ್ರಿಯಾನುಜ ಎಲ್ಲ ಸರಿ ಹೋಗುತ್ತೆ. ಮಕ್ಕಳಂತೆ ಪ್ರಿಯರಾಗ್ತಾರೆ, ತಮ್ಮಂದಿರಂತೆ ನೋಡ್ಕೊಳ್ತಾನೆ, ಸಮಸ್ಯೆ ಬರಲಿದೆ. ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ. ಅವತಾರ ಮಾಡಿ ಎಷ್ಟು ಅವತಾರ ಮಾಡಿದ್ದಾನೆ. ಯಮುನಾ ನದಿ ಭಾರಿ ಪ್ರಾಶಸ್ತ್ಯ ಕೊಟ್ಟ, ಗಂಗಾ ನದಿ ವಿಶೇಷ ಪ್ರಾಶಸ್ತ್ಯ ಪಾದೋದಕ. ಆದ್ರೆ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ, ಎಷ್ಟು ವರ್ಷಗಳ ಕಾಲ ವಿಹಾರ ಮಾಡ್ತಾನೆ. ಅದು ಯಮುನಾ ನದಿ ಭಾರಿ ಮಹತ್ವ ಹೊಂದ್ಬಿಟ್ಟು ಅವತಾರ ಮಾಡಿದ್ದು ಅದರ ತೀರದಲ್ಲೇ. ಅವರು ಇವತ್ತಿಗೂ ಅದನ್ನ ತೋರಿಸ್ತಾರಲ್ಲಿ. ಕಲ್ಪಿ ಅಂತ ಹೆಸರಿದೆ ಅದಕ್ಕೆ, ಕಲ್ಲಿದೆ. ಪೂತನ ಜೀವಿತ ಯಮುನಾ ಬೇಗ ಸಂಹಾರಿ. ಯಮುನ ಭಾರಿ ಖುಷಿಯಾಗಿರುತ್ತೆ. ಈಗ ಬಲಭದ್ರ ಪ್ರಿಯಾನುಜ, ಬಲಭದ್ರ ಪ್ರಿಯಾದ ಅನುಜನಾಗಿದ್ದಾನೆ. ಬಲಭದ್ರ ಪ್ರಿಯಾನು ಹೇಗಾಗ್ತಾನೆ ಈಗ, ಬಲದಿಂದ ಭದ್ರರಾದವರು, ಮೊದಲಿನಿಂದ ಭದ್ರ ಭೀಮಸೇನ ದೇವರು ಅಂತ. ಹನುಮಂತ ಭೀಮಸೇನಲ್ಲೇ ಬಲಭದ್ರರು. ಈ ಬಲರಾಮ ಲೆಕ್ಕಕ್ಕೆ ಅಷ್ಟು ಬೇರೆ ಇದ್ದಾರೆ. ಅವರಿಗೆ ಪ್ರಿಯ ಅನುಜ, ಅವರಿಗೆ ಪ್ರಿಯರಾಗಿ ಸದಾ ಕಾಲ ಅನುಜ ಹಿಂದಿಂದ ಓಡಾಡ್ತಾರೆ. ಅನುಸೃತ್ಯ ಜಾಯತೆ, ಹಿಂದಿಂದ ಹೋಗೋರು, ಅನುಗ್ರಹ ಮಾಡ್ತಾರೆ. ಮಗ ತಮ್ಮ ಅರ್ಥ ಬರಲೇ ಇಲ್ಲ. ಆದ್ದರಿಂದ ವಾಯುದೇವರಿಗೆ ಅತ್ಯಂತ ಪ್ರಿಯರಾದವರು. ವಾಯುದೇವರು ಇವರಿಗೆ ಪ್ರಿಯರು, ಅವರು ಇವರು ಪ್ರಿಯರು. ಬಲಭದ್ರ ಪ್ರಿಯಾನುಜ. ಬಲ ಭದ್ರ, ಬಲ ಅಂತ ಹೇಳಿದ್ರೆ ಜ್ಞಾನ ಬಲ. ಅಲ್ಲಿ ಕೃಷ್ಣ ಜ್ಞಾನ ಬಲ ಎರಡಿದೆ, ಬಾಹುಬಲ ಜ್ಞಾನಬಲ. ಅವರಿಂದ ಭದ್ರರಾಗಿರ್ತಾರಲ್ಲ, ಅಂದ್ರೆ ನಿಶ್ಚಯ ಜ್ಞಾನ ಹೊಂದಿರ್ತಾರಲ್ಲ, ಅವರಿಗೆ ಮಂಗಳ ಉಂಟು ಮಾಡ್ತಾ ಅನುಗ್ರಹ ಮಾಡ್ಕೊಂಡಿರ್ತಾ ಅಲ್ಲ. ಯಾವುದಕ್ಕೆ ಬಲ ಅಂದ್ರೆ ಜ್ಞಾನ. ಎಲ್ಲಿ ಜ್ಞಾನ ಅಂತ ಯಥಾರ್ಥ ಜ್ಞಾನ ಅಂತಾನೆ ಹೆಸರು. ಡಾಕ್ಟರ್ ಅಂದ್ರೆ ಒಳ್ಳೆ ಡಾಕ್ಟರ್ ಅಂತಾನೆ ಅರ್ಥ. ಇವತ್ತು ಹೇಳ್ಬೇಕಷ್ಟೇ, ಒಳ್ಳೆ ಡಾಕ್ಟರ್, ಒಳ್ಳೆ ಇಂಜಿನಿಯರ್ ಎಲ್ಲ ಒಳ್ಳೆ ಸೇರಿಸ್ಬೇಕು ನಾವು. ಹಿಂದೆ ಅದನ್ನ ಬೆಂಕಿ ಅದು ಒಳ್ಳೆ ಬೆಂಕಿ ಅಂತ ಹೇಳ್ಬೇಕು, ಅದಕ್ಕೆ ಸುಡುತ್ತೆ ಅಂತ. ಪುಣ್ಯಕ್ಕೆ ಅವೆಲ್ಲ ಬದಲಾಗಿಲ್ಲ. ದೇವ್ರ ಕೈಯಲ್ಲಿ ಡೈರೆಕ್ಟ್ ಕಂಟ್ರೋಲ್ ಮಾಡಿ ಇದರಲ್ಲಿ ಇವ್ರ ಮೂಲಕ ಮಾಡಿಸ್ತಾನೆ. ಇವ್ರ ದೋಷ ಅಲ್ಲಿ ಬರೆಸ್ತಾನೆ. ಮುಂದೆ ಶಕಟಾಸುರ ಭಂಜನ ಮುಗಿತು. ಬಲಭದ್ರ ಪ್ರಿಯಾನುಜ. ಹೀಗಾಗಿ ಇದಿಷ್ಟು ಕೂಡ ಯಾವ್ದಕ್ಕೆ ಉಪಯೋಗ ಆಯ್ತು, ಯಾವ್ದಕ್ಕಾಯ್ತು ಉಪಯೋಗ? ಪೂರ್ತಿ ವ್ಯಾಸಾವತಾರಕ್ಕೂ ಬಂತು. ರಾಮಾವತಾರಕ್ಕಾಯ್ತು, ವ್ಯಾಸಾವತಾರ. ಮೂಲ ಅವತಾರ ಸರಿನೇ ಸರಿ. ಏನಾಗಿದ್ದಾನೆ, ದೇವಿಕಿ ನಂದನ, ಲಕ್ಷ್ಮೀ ನಂದನ ಅಷ್ಟೇ. ಶ್ರೀಶ ಮಹಾಲಕ್ಷ್ಮೀಪತಿ, ನಂದಗೋಪ ಪ್ರಿಯಾತ್ಮಜ. ನಂದಗೋಪ ಮೊದಲಾದವರೆಲ್ಲ ಯಾರ ನಂದ ಗೋಪ ಪ್ರಿಯ, ಅವರಿಗೆಲ್ಲ ಮಗನಂತೆ ಅನುಗ್ರಹ ಮಾಡಿಕೊಡ್ತಾನೆ. ಯಮುನಾ ವೇಗವನ್ನ, ಯಮುನೇ ಆವೇಗ. ಯಮುನಾ ಮೂಲ ರೂಪಕ್ಕೆಲ್ಲನೂ ಮಾಡಬೇಕು ಅಂದ್ರೆ ಯಮುನಾ ಶಬ್ದಕ್ಕೆ ದುರ್ಗಾ ಅಂತ ಅರ್ಥ ಇದೆ. ಶ್ರೀಭೂ ದುರ್ಗಾ ಅಂತ. ಅವರ ಪತಿ ಆಗಿದ್ದರಿಂದ ದುರ್ಗಾ ರೂಪಕ್ಕೂ ಆನಂದ ಕೊಡ್ತಾನೆ, ಸಮಸ್ಯೆ ಇಲ್ಲ. ಡಿಕ್ಷನರಿ ಗೊತ್ತಿರ್ಬೇಕೆಲ್ಲ ಎಷ್ಟು ಅರ್ಥ ಇದೆ ಒಂದು ಪದ ಅಂತ ಹೇಳಿ. ಆಮೇಲೆ ಬಲಭದ್ರ ಪ್ರಿಯಾನುಜ, ಯಾರು ಜ್ಞಾನಬಲ ಮಹಾವ ಎರಡು ಸೇರಿಸ್ಬೇಕ. ಜ್ಞಾನಬಲ ಎಲ್ಲ ಹೊಂದಿರ್ತಾರಲ್ಲ, ಅವರಿಂದ ಸಾಧನೆ ಮಾಡಿ ಬರ್ಬೇಕಾದ್ರೆ ಏನಿರ್ಬೇಕು, ಎರಡು ಬಲ ಬೇಕೇ ಬೇಕು. ಎರಡು ಬಲ ಬೇಕು. ಒಳ್ಳೆ ಗಟ್ಟಿಮುಟ್ಟ ಜೋರಾಗಿದ್ದಾನೆ, ಅವನಿಗೆ ಬೆಟ್ಟ ಓಡ್ಕೊಂಡ್ ಬೇಕಾದ್ರೆ ಹತ್ತಾನೆ. ಆದ್ರೆ ಅವನಿಗೆ ದೇವ್ರ ಬಗ್ಗೆ ಭಕ್ತಿನೇ ಇಲ್ಲ, ತಿರುಪತಿ ಎತ್ತಿ ಉಪಯೋಗ ಇಲ್ಲ. ಅವನಿಗೆ ಭಾರಿ ಜ್ಞಾನ ಇದೆ, ಕಾಲ ಇಲ್ಲ ಹತ್ತಕ್ಕೆ ಬರೋದು. ಬಾಹುಬಲ ಇಲ್ಲ, ಜ್ಞಾನಬಲ ಇಲ್ಲ. ಎರಡು ಇದ್ರೆ ಓಡ್ಗದ ಸೀದಾ ಅವಳು ಈ ಕ್ಯೂಗೆ ಹೋಗಲ್ಲ, ಲಡ್ಡು ಕ್ಯೂಗೆ ಹೋಗಲ್ಲ. ಎಲ್ಲಿಗೆ ಹೋಗ್ತಾನೆ, ದೇವರತ್ತು ಕ್ಯೂ. ಆಗ ಜ್ಞಾನಬಲ. ಆ ದೃಷ್ಟಿಯಿಂದ ಅವ್ರಿಗೆ ಭಾರಿ ಪ್ರಿಯವಾದಿ ಅನುಜನಾಗಿ ಜೊತೆಗೆ ಯಾವಾಗಲೂ ಇರ್ತಾರೆ. ಅನುಜ, ಅನುಸೃತ್ಯ, ಬಿಟ್ಟು ಹೋಗೋದೇ ಇಲ್ಲ, ಹಾಗಿರ್ತಾರೆ ಯಾವಾಗಲೂ. ಅದಕ್ಕೆ ಸಂಬಂಧ, ಅದು ಬೇರೆ ಇದು ಬೇರೆ. ಅದನ್ನ ತಗೊಳಕ್ ಹೋಗೋದು. ಇದು ನಾಲ್ಕಕ್ಕೂ ಬೇಕಿಲ್ಲ ಅದೀಗ. ಭೂತನ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ. ಬಲಭದ್ರರಿಗೆ ಯಾರು ಅವರಿಗೆ ಅತ್ಯಂತ ಪ್ರಿಯನಾಗಿ, ಅವರು ಪ್ರಿಯ, ತನಗೆ ಅವರು ಪ್ರಿಯರಾಗಿ ಜೊತೆಯಾಗಿ ಎದ್ದು ಕಾಪಾಡ. ದ್ವಾಪ್ಸಪರ್ಣ ಸಯುಜ ಸಖಾಯ. ಅನುಜ ಭದ್ರಜ ಅಂದ್ರೆ ಸಯುಜ, ಜೊತೆಗಿರೋನು ಅಂತ. ಯಾರು ಜೊತೆಗಿರುತ್ತಾನೆ. ಇವತ್ತು ಅಣ್ಣ ಬಂದ್ರೆ ಜೊತೆಗಿರೋದಿಲ್ಲ ಅಂತ ಅರ್ಥ. ಹಿಂದೆ ಜೊತೆಗಿರ್ತಿದ್ರು ಅಂತ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಇವತ್ತು ಎರಡು ಶ್ಲೋಕ ಆಯ್ತು ಪಾಠ. 3 ಸಾಲ ಎರಡಾಯ್ತು. ನಿನ್ನೆ ಒಂದಾಗಿತ್ತು